ಅಂಗಡಿಯಿಂದ ತಂದಂತಹ ಕ್ಲೀನ್ ರಾಗಿಯಲ್ಲಿ ಎಷ್ಟು ಕಸ, ಕಲ್ಲು ಮತ್ತು ಮಣ್ಣು ಇದೆ ಅಂತ ನೋಡೋಣ. ಸಿಟಿಯಲ್ಲಿ ಈ ರೀತಿಯಾದ ಮರ ಮತ್ತು ಜರಡಿಯನ್ನು ಉಪಯೋಗಿಸಿ ರಾಗಿಯನ್ನು ಹಸನು ಮಾಡುವವರೇ ಇಲ್ಲ. ಇದು ಪ್ರೊಸೀಜರು. ಫಸ್ಟು ಇದನ್ನು ಜರಡಿ ಹಿಡಿಯೋದು ಅಂತ ಹೇಳ್ತಾರೆ. ಈ ಥರ ತಿರುಗಿಸಿದಾಗ ಸೆಂಟ್ರಲಲ್ಲಿ ಆ ಜರಡಿ ಮಧ್ಯಭಾಗದಲ್ಲಿ ತೆನೆ, ಅಕ್ಕಿ ಈ ಥರದ್ದು ಇರುತ್ತೆ ನೋಡಿ. ಈ ಥರ ಗೊತ್ತಾಗ್ತಾ ಇದೆಯಾ ನೋಡಿ. ಸೆಂಟ್ರಲ್ ವೇಸ್ಟೇಜ್ ರಾಗಿ ಬಿಟ್ಟು ಬೇರೆ ಏನಾದರೂ ಇದ್ದರೆ ಅದೆಲ್ಲ ಸೆಂಟ್ರಿಗೆ ಬಂದಿರುತ್ತೆ. ರಾಗಿ ತೆನೆ, ಅಕ್ಕಿ ಆ ಥರದ್ದೆಲ್ಲ. ಅದನ್ನು ಈಗ ತೆಗೆದು ಒಂದು ಸೈಡ್ಗೆ ಮರದಲ್ಲಿ ಹಾಕ್ತಾರೆ. ಇದರಲ್ಲಿ ಇದಕ್ಕೆ ಜಲ್ಡಿ ಹಿಡಿಯೋದು ಅಂತ ಹೇಳ್ತಾರೆ. ಇದು ಫಸ್ಟ್ ಸ್ಟೆಪ್ಪು. ಜರಡಿ ಹಿಡಿಯುವ ವಿಧಾನ. ಸೆಕೆಂಡ್ ಟೈಮನ್ನು ಸ್ವಲ್ಪ ಎಲ್ಲ ಒಂಚೂರು ಬಂದಿದೆ. ಈಗ ಅದನ್ನು ಸೆಂಟ್ರಲ್ ಇರೋದು ತೆನೆ ಥರದ್ದೇನಾದರೂ ಇದ್ದರೆ ಅದೆಲ್ಲ ಹೋಗಲಿ ಅಂತ ಕೈಯಿಂದ ತೊಗೊಂಡು ಉಜ್ಜುತ್ತಾ ಇದ್ದಾರೆ ರಾಗಿನ. ಈಗೇನು ಇನ್ನೂ ಆಯಿತು ಅನಿಸುತ್ತೆ ಅಲ್ಲೆಲ್ಲ ಇರೋದೆಲ್ಲನೂ ನೋಡೋಣ. ಈಗ ಅವರು ಆರಿಸಿ ಪಕ್ಕಕ್ಕೆ ಹಾಕಿದ್ರಲ್ಲ ಅದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಹಿಡಿಯುತ್ತೆ ಸ್ವಲ್ಪ ನೋಡಿ. ಇಲ್ಲಿ ಆರಿಸಿದಾರಲ್ಲ, ಈ ಮರದಲ್ಲಿ ಹಾಕಿದ್ದಾರೆ ನೋಡಿ. ಇದರಲ್ಲಿ ಏನೇನಿದೆ ಅಂತ ನೋಡಿ. ಈ ಥರದ್ದು ನೋಡಿ, ಈ ಥರ ಇದೆ. ಇದೇನೋ ಒಂಥರ ಬೀಜ. ಇದು ಬೀಜ ಈ ಥರ ಗೂಡು ಕಟ್ಟಿರೋದು ನೋಡಿ. ಗೂಡು ಈ ಥರ ಇದೆ. ಇದು ಈಗ ಚೆನ್ನಾಗಿರೋದು. ಅಂದರೆ ಈ ಥರ ತಿರುಗಬೇಕಾದ್ರೆ ಜೊಳ್ಳಾಗಿರುವಂಥದ್ದೆಲ್ಲ ಆಮೇಲೆ ಸೆಂಟ್ರಿಗೆ ಬರುತ್ತೆ. ಗಟ್ಟಿ ಇರೋದೆಲ್ಲ ಅದು ಕೆಳಗಡೆ ಇರುತ್ತೆ ಅನ್ನೋ ಥರ. ಇನ್ನು ಕಲ್ಲು ಅಂಥದ್ದೆಲ್ಲ ಮಣ್ಣು ಎಲ್ಲ ಇನ್ನೂ ಕೆಳಗಡೆ ಇರುತ್ತೆ. ಅಂದರೆ ಮೇಲೆ ಸೆಂಟ್ರಲ್ಲಿ ಟೊಳ್ಳಾಗಿರುವಂಥ ವಸ್ತುಗಳು, ಆಮೇಲೆ ಆ ರಾಗಿ ಕೆಳಗಡೆ ಕಲ್ಲು ಮಣ್ಣು ಎಲ್ಲ ಇರುತ್ತೆ ಅಂತ. ಇವಾಗ ಆದಷ್ಟು ಮೇಲ್ಮೇಲೆ ರಾಗಿ ತೆಗೆದು ಆ ಮರಕ್ಕೆ, ಅದು ಆ ಮರಕ್ಕೆ ಹಾಕ್ತಾ ಇದ್ದಾರೆ. ಇದಕ್ಕೇನಂತಾರೆ ಹಿಂಗೆ ಅನ್ನೋದು ಮಾಡೋದಕ್ಕೆ? ಹಂಗೆ ಇವಾಗ ಮಾಡ್ತಿದೆಯಲ್ಲ ಅದಕ್ಕೇನಂತಾರೆ? ಇಳೆ ಹೊಡಿತಾರೆ. ಹಾಂ, ಮಾಡು. ಇದಕ್ಕೆ ಇಳೆ ಹೊಡಿತಾರೆ ಅಂತಾರೆ. ಇಳೆ ಮಾಡಬೇಕು ಅಂದರೆ ಮುಂದುಗಡೆ ಎಲ್ಲ ಕ್ಲೀನ್ ರಾಗಿ ಬರುತ್ತೆ ಅಂತ, ಹಿಂದುಗಡೆ ಎಲ್ಲ ಕಲ್ಲು ಮಣ್ಣು ಆ ಥರ ಎಲ್ಲ ಇದ್ದರೆ ಹಿಂದುಗಡೆ ಇರುತ್ತೆ ಅಂತ. ನೋಡಿ ಇದರಲ್ಲಿ ನೋಡಿ ಈ ಥರ ಇದೆ. ಇದರಲ್ಲಿ ನೋಡಿ ಇದೆಲ್ಲ ಧೂಳು ಥರ ಇದೆಲ್ಲ. ಇದನ್ನು ಇನ್ನೊಂದು ಮರದಲ್ಲಿ ಮಾಡ್ತಾರೆ, ಅವಾಗ ಗೊತ್ತಾಗುತ್ತೆ ಕಲ್ಲು ಎಷ್ಟಿದೆ ಅಂತ ಹೇಳ್ಬಿಟ್ಟು. ಓಕೆನಾ? ಇದಕ್ಕೇನಂತಾರೆ? ಎಗ್ಳಿಸೋದ? ಅಲ್ಲ ನೋಡಿ, ಇದರಲ್ಲಿ ಮರದಲ್ಲಿ ಮಾಡ್ತಿದ್ದಾರೆ. ಈಗ ನೋಡಿ ಆ ಕಲ್ಲು ಅಂದರೆ ರಾಗಿಗಿನ್ನ ಗಟ್ಟಿಯಾಗಿರೋ ವಸ್ತುಗಳೆಲ್ಲ ಹಿಂದೆ ಇರುತ್ತೆ. ರಾಗಿ ಅಂದರೆ ದುಂಡಗಿರುತ್ತಲ್ಲ, ರಾಗಿ ಜಾರುತ್ತೆ. ಇದು ಕಲ್ಲು ಎಲ್ಲ ದುಂಡಿಗಿರಲ್ಲ, ಆ ಥರದ್ದೆಲ್ಲನೂ ಅದು ಹಿಂದ್ಗಡೆ ಹಾಗೆ ಇರುತ್ತೆ. ಅದಕ್ಕೆ ಉರುಳ್ಕೊಂಬರೋಕ್ಕಾಗಲ್ಲ. ದುಂಡಿಗಿರೋದಷ್ಟೇ ಉರುಳ್ಕೊಂಬರುತ್ತೆ. ಕೊಡಿ ನೋಡೋಣ. ನೋಡಿ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ? ನೋಡಿ ನೋಡಿ, ಇದು ಕಲ್ಲಿದು ಕಲ್ಲು.
ಇದು ನೋಡಿ ಇವೆಲ್ಲ ಕಲ್ಲು, ಈ ಬೆಳ್ಳಿಗಿದೆಯಲ್ಲ ಎಲ್ಲ ಕಲ್ಲೇ. ಇದು ಸೀರ್ಲು ರಾಗಿ ಅಂತಾರಲ್ಲ, ಜೊಳ್ಳು ರಾಗಿ ಇದು. ಅದು ಬಿಟ್ಟರೆ ಇದು ಒಡಕಲು ರಾಗಿ, ಒಡಕಾಗಿರೋದು. ಇದು ಒಡಕಾಗಿರೋ ರಾಗಿ ಈ ಥರ ನೋಡಿ, ಇದೆಲ್ಲ ಕಲ್ಲು, ಸುಮಾರು ಕಲ್ಲುಗಳಿದೆ. ಇದು ಅಂಗಡಿಯಿಂದ ನಾವು ತಂದಿರೋದು ಏನಂತ, ಇದು ಕ್ಲೀನ್ಡ್ ರಾಗಿ ಅಂತ ತಂದಿರೋದು. ಬಟ್ ಒಂದು ಸಲ ಆ ಥರ ಜಲ್ಡಿ ಮಾಡಿ ಪ್ರೊಸೀಜರ್ ಮಾಡಿದ್ದಕ್ಕೆ ಇಷ್ಟು ಬಂದಿದೆ ಆಯಿತಾ. ನೋಡಿ ಇನ್ನೊಂದು ಹೇಳಬೇಕು ನಿಮಗೆ, ಈ ಮರ ಅಂದರೆ ಇದು ನೈಸ್ ಇರಲ್ಲ. ಇದು ನೋಡಿ ಎತ್ತು ತಗ್ಗು ಈ ಥರ ಇರಬೇಕು, ನೈಸ್ ಇರಬಾರ್ದು. ಆವಾಗಲೇ ಆ ಕಲ್ಲು ಅನ್ನೋದು ಹಿಂದೆನೇ ಇರುತ್ತೆ, ರಾಗಿ ಅನ್ನೋದು ಮುಂದಕ್ಕೆ ಬರುತ್ತೆ. ಈ ಥರ ತುಂಬ ರಫ್ ಆಗಿರುತ್ತೆ ಮರ, ತುಂಬ ರಫ್ ಆಗಿರುತ್ತೆ. ಇದು ಬರ್ತಾ ಜಲ್ಡಿ ಮುಂದೆ ಈ ಥರ ಹಿಂಗೆ ಡೌನ್ ಇರಬೇಕು, ಜಲ್ಡಿ ಈ ಥರ ಡೌನ್ ಇರಬೇಕು, ಹಪ್ಪಿರಬಾರ್ದು. ಮುಂದೆ ಬರ್ತಾ ಇದು ಹಿಂಗೆ ಬರ್ತಾ ಇದು ಹಿಂಗೆ ಡೌನು. ಇಲ್ಲಿ ಅಪ್ಪಿದ್ರೆ ಮತ್ತೆ ಅದು ರಾಗಿ ಹಿಂಗೆ ಮಾಡಿದಾಗ ಅವ್ರು ಮಾಡ್ತಾರಲ್ವ, ಅದು ಮುಂದೆ ಬರಲ್ಲ. ಅದಕ್ಕೆ ಇದು ಯಾವಾಗಲೂ ಈ ಕಡೆ ಇಲ್ಲಿ ಡೌನಾಗಿ ಬರಬೇಕು, ಇಲ್ಲಿ ಅಪ್ಪಿರಬಾರ್ದು ಅಂತ. ಓಕೆನಾ. ಅದೇ ಥರನೇ ಜಲ್ಡಿನೂ ಅಷ್ಟೇ ನೋಡಿ, ರಫ್ ಆಗಿರುತ್ತೆ. ರಫ್ ಆಗಿದ್ದರೆ ಅದು ಅಲ್ಲಲ್ಲೇ ಇರುತ್ತೆ, ಕಲ್ಲು ಮಣ್ಣು ಎಲ್ಲ ಅಲ್ಲೇ ಇರುತ್ತೆ. ಧಾನ್ಯಗಳು ಮಾತ್ರ ಮೇಲೆ ಇರುತ್ತೆ ಅಂತ. ಓಕೆನಾ. ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಏನಾಗುತ್ತೆ ಅಂತ. ಇವಾಗ ಒಂದು ಲೆವೆಲ್ ಆಫ್ ಕಲ್ಲು ತೆಗೆದಿದ್ದಾರೆ ಅಲ್ವಾ, ನೋಡ್ತಾ ಇದ್ದೀರಾ, ಇದು ವೇಸ್ಟು. ಅದು ಫಸ್ಟ್ ತೆಗೆದಿರೋದು, ಅದು ಕಲ್ಲಲ್ಲ, ಬಟ್ ಲೈಟ್ ವೆಯ್ಟ್ ಇರುವಂಥ ವಸ್ತುಗಳೆಲ್ಲ ಬಂದುಬಿಡುತ್ತೆ ಫಸ್ಟ್ ಜಲ್ಡಿ ತೆಗೆದಾಗ. ಹಾಕು. ಈಗ ಇದನ್ನು ನೆಕ್ಸ್ಟ್ ಪ್ರೊಸೀಜರ್ ಬಂದು ಎಗ್ಳಿಸೋದು ಅಂತ ಹೇಳ್ತಾರೆ ಅಲ್ವಾ. ಎಗ್ಳಿಸೋದಲ್ಲ, ಎಗ್ಳಿಸೋದು. ಇವಾಗೆಲ್ಲ ಎಗ್ಳಿಸಿದ್ರಲ್ಲ, ಆ ಎಗ್ಳಿಸಿದಾಗ ರಾಗಿ ಎಷ್ಟೇ ಹೊರಗಡೆ ಈ ಕಡೆ ಬಂದಿರುತ್ತೆ. ಇನ್ನು ಕಲ್ಲು ಆ ಥರದ್ದು ಏನಾದರೂ ಇದ್ದರೆ, ಆ ರಾಗಿಗಿಂತ ಭಾರವಾಗಿರೋ ವಸ್ತುಗಳು, ರಾಗಿ ಅಲ್ಲದೆ ಇರುವಂಥ ವಸ್ತುಗಳು ಆ ಮೂಲೆಯಲ್ಲಿ, ಆ ಕಡೆ ಮೂಲೆಯಲ್ಲಿರುತ್ತೆ. ಸೊ ಆ ಮೂಲೆಯಿಂದ ಈ ಕಡೆಗೆ ಅದನ್ನು ಜರುಗಿಸ್ತಾ ಇದ್ದಾರೆ ಅವರು ರಾಗಿನ. ಅವಾಗ ರಾಗಿ ಅಷ್ಟೇ ಹುರುಳ್ಕೊಂಬರುತ್ತೆ ರಾಗಿ. ಆದರೆ ಫ್ರೆಂಡ್ಸ್, ಈಗ ಮರಗಳು ಜಲ್ದಿ ಸಿಗೋದೇ ಕಷ್ಟ ಇದೆ. ನಮಗೆ ಬೇಕಾಗಿರೋ ಮೆಥಡಲ್ಲಿ ಮರ ಜಲ್ದಿ ಇರೋದೇ ಇಲ್ಲ ಫ್ರೆಂಡ್ಸ್. ನಾನು ಸ್ವಲ್ಪ ಕಲ್ತ್ಕೊಂಡಿದ್ದೀನಿ, ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನೇ ಮಾಡ್ತೀನಿ ಅಲ್ವಾ, ಅವಾಗ ಅದು ಒಂದು ವಿಡಿಯೋ ಮಾಡ್ತೀನಿ. ಈ ಥರ ಮರಗಳು ಸಿಗಲ್ಲ ಇವಾಗ. ಪೇಂಟು ನಾನು ಕೆಂಪು ಪೇಂಟು ಮತ್ತೆ ಹೇಳ್ತಾ ಇದ್ದಾರೆ, ಮೊದಲ ಥರ ಇವಾಗೆಲ್ಲ ಜಾಸ್ತಿ ಕುತ್ಕೊಂಡು ಮಾಡೋಕ್ಕಾಗಲ್ಲ. ಅವು ಅಲ್ಲಿ ನನ್ನ ಮೈದ್ನೊಂದು ಮನೇಲಿ ಇರ್ತಾರೆ ಅವರು, ಸ್ವಲ್ಪ ಇದ್ದಾಗ ಅಲ್ಲಿ ರಾಗಿ ಮಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಕೇರೋದು ಅಂತ ಹೇಳ್ತಾರೆ. ಅಂದರೆ ತೋರಿಸ್ತೀನಿ ಅದನ್ನು ಮಾಡಿಬಿಟ್ಟು ಮಿಷಿನಿಗೆ ಕಳಿಸ್ಬಿಡೋದು. ರಾಗಿ ಮಿಷಿನ್ ಅಂದರೆ ಮಣ್ಣು ಕಲ್ಲು ಎಲ್ಲ ಕ್ಲೀನ್ ಮಾಡುತ್ತಲ್ಲ, ಮಿಷಿನಿಗೆ ಕಳಿಸ್ಬಿಟ್ಟು ಅಲ್ಲೇ ರಾಗಿ ಹಾಕಿಸ್ಕೊಂಬಂದ್ಬಿಡೋದು ಅಂತ. ನೋಡಿ ಏನೂ ಇಲ್ಲ ಅದರಲ್ಲಿ, ಏನು ಕಲ್ಲು ಏನೂ ಸಿಗಲಿಲ್ಲ. ಅದು ಬೀಜ, ಅದು ಟೊಳ್ಳಂತ, ಅದು ಇದು ಸುಮ್ಮನೆ ಇದು ಟೊಳ್ಳು ಅಷ್ಟೇ, ಕಲ್ಲೇನೂ ಇಲ್ಲ. ಈಗ ಕೇರೋದು ಅಂದರೆ ಹೇಗೆ ಅಂತ ಹೇಳ್ತಾರೆ. ಏನು ಬೇಡ, ಕೇರು. ಇದು ಕೇರೋದು, ಇದು ಫೈನಲ್ ಸ್ಟೆಪ್ಪು. ಇದು ಧೂಳೆಲ್ಲ ಏನಾದರೂ ಇದ್ದರೆ ಹೋಗಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಕೇರೋದು ಅಂತ ಹೇಳ್ತಾರೆ. ಈಗ ಅದು ಕ್ಲೀನರ್ ಆಗಿ ಅದೆಲ್ಲ ಹಾಕ್ತಿದ್ದಾರೆ. ಜಲ್ಡಿ ಹಿಡಿದು ಆಮೇಲೆ ಎಗ್ಳಿಸಿ, ಇದು ಎಗ್ಳಿಸೋದು, ಆಮೇಲೆ ಕೇರೋದು. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ಥರ ಇದೆ ರಾಗಿ ಮಾಡೋ ಪ್ರೊಸೀಜರು. ಥ್ಯಾಂಕ್ ಯು.